ಅಯ್ಯ ನಮ್ಮ ಅಪ್ಪ ಹಿಂಗ್ ಕೂತ ಹಿಂಗ್ಯಾ ಕೂತಿಯಪ್ಪ ಆರಾಮಿಲ್ಲನ? ನನಗೇನಾಗ್ಯದ ಕೆಡ್ಡಿ ಬ್ಯಾನಿ ಕಡದ್ರ 4 ತಗೊಂಡ್ ಆಗಂಗ ಅದೀನಿ. ನಂದ್ ಆರಾಮ್ ಬಿಡು. ಅಲ್ಲೇ ತೊಗರಿ ಬೆಳಿಗ್ಗೆ ಆರಾಮಿಲ್ಲ. ಅವ ಎಲ್ಲಿ ಹೋಗ್ಯಾನವ? ಉತ್ತರ ಭೂಪ ನಿನ್ ಗಂಡ ದೇವ್ ನಂಗ ತೊಗರಿ ಬೆಳೆದು ನಿಂತದ. ಎಣ್ಣಿ ಹೊಡಿಬೇಕಾಗ್ಯದ. ಏನ್ ಒಟ್ಟ ಸಿಗವಲ್ಲ, ಕೈಗೆ ಹತ್ತವಲ್ಲವ. ಅವನು ಎಲ್ಲೆಲ್ಲಿ ಪಾಳೆ ಅದಾವು, ಎಲ್ಲೆಲ್ಲಿ ಐತಿವೋ ಏನೋ ಗೊತ್ತೇ ಆಗವಲ್ಲ ನನಗ. ಏಪ್ಪ ಯಾಕೋದ್ರ ಬಿಡು, ಬರನ ಹೇಳ್ತೀನತ್ತ. ಏನ್ ಹೇಳ್ತೇವ? ಏನ್ ಹೇಳ್ತೀನಿ? ಇದ್ರಾಗ ಹಗಲು ರಾತ್ರಿ ಹೊತ್ತುಗಳದಂಗ ಆತ್ ನಮ್ಮ ಮನೆ ಬರ. ನೋಡಲ್ಲಿ ತೊಗರಿಗೆ ಕೀಡಿ ಸಿಕ್ಕಂಗ ಮೇಲ್ ಹೊಂಟವು. ನಾನಾರ ಹೋಗಿ ಏನಾರು ಮಾಡಿ ಎಣ್ಣೆ ಹೊಡಿಬೇಕಂತೀನಿ. ಪಂಪ್ ಎತ್ತಂಗಿಲ್ಲ. ಮೊದಲೇನೋ 1-2 ವರ್ಷದಿಂದ ಪಂಪ್ ಎತ್ತಿತ್ತು, ಸಿಕ್ಕಂಗ ಎಣ್ಣೆ ಹೊಡಿತಿದ್ದೆ. ಈಗ ಎಲ್ಲಿ ಹೊಡಿತಿದಿ? ವಯಸ್ಸಾಗ್ಯದ. ನೌಜಲ್ ಗಡ್ಡೆ ಎಲ್ಲಿ ಐತೆ ಅನ್ನೋದ ಸಿಗವಲ್ದು. ಯಪ್ಪ ನೌಜಲ್ ಗಡ್ಡೆ ಅಂದ್ರೆ ಏನು? ನಿನ್ ಗಂಡನ ಕೇಳ ಹೋಗು. ಮನ್ ಹಿಂಗಾತು. ಆ ಇಂಜನ್ಕ್ ನೌಜಾಲ ಗಾಡಿ ಕುಂತದಲ್ಲ, ಮಗ ಬಿಚ್ಚಿ ಬಿಟ್ಟಾನ. ಅದನ್ನ ರಿಪೇರಿ ಮಾಡಕತ್ತಲ್ಲ, ಒಟ್ಟ ಆಗವಲ್ದದು. ನೌಜಲ್ ಗಡ್ಡಾಗ ಅವನಿಗೆ ಮಾಹಿತಿ ಇರ್ಲಿಕ್ಕಿಲ್ಲಪ್ಪ. ನೀ ಗೊತ್ತಿದ್ದಾವ್ ಮಾಡ್ಬೇಕಿಲ್ಲ. ಯವ್ವ, ನೀ ಹುಟ್ಟಕ್ಕಿಂತ ಮುಂಚೆತೆ ತಂದದ್ದು ಪಂಪು. ನಾ ಏನಾರ ಮಾಡಿ ಗುದ್ದಾಡಿ ಅವನ್ ಅದನ್ನ ರಿಪೇರಿ ಮಾಡ್ಬೇಕಂದ್ರ 1 ಸಲ ಎಣ್ಣೆ ಹೊಡ್ಯಾಕ್ ಹೋಗ್ಯಾನಲ್ಲ ನಿನ್ ಗಂಡ. ಆ ಪಂಪಿಂದು ನೌಜಾಲ ಗಡ್ಡಿನ ಬಾದ್ ಮಾಡಿ ಹೋಗದ ನಂದು. ಹಿಂಗಾಗಿ 2 ವರ್ಷ ಕಟ್ಟಿ ಹಿಡ್ಕೊಂಡ ಕುಂತೀನಿ ನೋಡು. ಯಪ್ಪ ಆ ಬಾದಾಗಿದ್ ಪಂಪ್ ನೀ ರಿಪೇರಿ ಮಾಡ್ಕೊತ್ ಕೂಡ ಹೊಸ ಪಂಪ್ ತಂದು ಅಣ್ಣ ಕೊಡು, ಅವ್ನ್ ಹೊಡಿತಾನಲ್ಲ ಔಷಧ. ಯವ್ವ, ಎಂತವನು ಸುದ್ದಿ ಹೇಳ್ತೀಯವ್ವ. ಯವ್ವ, ನಿಮ್ ಅಣ್ಣಗ ಚಂದಾಗಿ ನಿಂದ್ರಾಕ್ ಬರಂಗಿಲ್ಲ. ಆ ಪಂಪ್ ಹೊತ್ಕೊಂಡ್ ಹೊಂಟ್ನಂದ್ರ ಹಿಂಗ 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 ಮಾಡುದ್ರಾಗನ ಅದು ನೌಜಲ್ ಗಡ್ಡಿ ಗ್ರಿಪ್ ಸಿಗ್ಲಾರ್ದಕ್ಕ ಏನಾಗಕತ್ತದ ಗೊತ್ತದನ್? ಎಣ್ಣೆ ಎಲ್ಲಾ ತೆಳಗು ಸೊರಾಕತ್ತದ, ತೊಗರಿಗೆ ಬೆಡವಲ್ಲು. ಹಿಂಗಾಗಿ ಕೀಟಿ ಸಾಯವಲ್ಲು. ಅವನಿಗೇನ್ ಹಚ್ಚುತ್ತಿದಿ? ಅದೆಲ್ಲ ನನಗ್ ಗೊತ್ತಿಲ್ಲಪ್ಪ. ಈ ತೊಗರಿಗೆ ಔಷಧ ಹೊಡಿದ್ರ ಬಗ್ಗೆ ನೀ ಹೇಳಾಕ ಬರ್ಬೇಡ. ಅವ ಬರ್ಲಿ, ಒಂದ್ ಮಾತ ಹೇಳ್ತೀನಿ. ಹೊಡೆದಿರ್ತಾನ, ಇಲ್ಲ ಅಂದ್ರ ನೀವ್ ಉಂಟು, ನಿಮ್ ಔಷಧ ಉಂಟು. ಹಂಗವ ಮನ್ಯಾಗ ಮಾಡೋರು ಯಾರು ಇಲ್ಲ ಅಂತೇಳಿ ಹಳೆ ತನಕ ತಂದು ಇಟ್ಕೊಂಡಿನಿ. ಮತ್ತೆ ಅದೆಲ್ಲ ಮಾಡ್ಬೇಕಿಲ್ಲ. ನಾ ಮಾಡಕ್ ಹೋಗ್ಲ? ಹೇಳಿನಿಲ್ಲ, ನನಗ ಪಂಪ್ ಎತ್ತಂಗಿಲ್ಲ. ನೌಜಾಲ್ ಗಡ್ಡಿದ ಬಗ್ಗೆ ಎಲ್ಲಾನು ಏನೇನು ಮಾಡ್ಬೇಕ ಅನ್ನೋದು ತಿಳಿಯವಲ್ಲ ಅಂತ ಹೇಳಿ ಹಿಂಗಾಗಿ ಮರ್ತ್ ಹೋಗಂಗ್ ಮಾಡ್ಯಾನವ. ಅವ ಏನ್ ಪಂಪ್ ಹಿಡ್ದಾನ ನಮ್ಮ ಕೈಗೆ ಹತ್ತಲಾರ್ದಂಗ್ ಮಾಡಿ ಇಟ್ಟಾನ. ಹಿಂಗ ಅಳಗಾಲ ಮಾಡದಿತ್ತಂದ್ರೆ ಅವ್ನ ಯಾಕೆ ಮನ್ಯಾಗ ಇಟ್ಕೊಳ್ಳೋನು? ಕರ್ಕೊಂಡು ಹೋಗಿ ಬಿಡು ನೀ. ಆಯ್ತಪ್ಪ, ನಿನ್ ಗಟ್ಟು ಬ್ಯಾಸರಾಗಿದ್ರೆ ಹೋಗಿ ತಗೋನು. ಹೋಗ್ತಾಳಂತ. ಏನ್ ಹಿಂಗ್ ನಿಂತಿರಲ್ಲ? ಏನಾಗ್ಯದ? ನಮ್ಮಪ್ಪ ನಿಂದೆ ವರ್ಣ ಮಾಡತಾನ, ಕೇಳ್ಕೋತ್ ನಿಂತೀನಿ. ನಮ್ಮ ಅಪ್ಪನ ನೌಜಲ್ ಗಡ್ಡಿ ಎಲ್ಲಿಟ್ಟಿರಿ? ಹುಚ್ಚರ್ಗತ್ತಲೆ ಮಾತಾಡ್ತಿಲ್ಲ. ನಿಮ್ಮ ಅಪ್ಪನ ನೌಜಲ್ ಗಡ್ಡಿ ನನಗೇನ್ ಗೊತ್ತಾ? ನಿಮ್ಮವ್ರು ಏನ್ ಹೇಳ್ತೀರಿ? ಏನ್ ಹೇಳ್ತೀರಿ ನೀವು? ನಾನ್ ನೌಜಾಲ್ ಗಡ್ಡಿ ಅಲ್ಲ, ನೀನ್ ಅವನು ಪಂಪಿನ ನೌಜಾಲ್ ಗಡ್ಡಿ. ಪಂಪಿಂದ ಅದೇ ಪಂಪಿದೆ. ನಾ ಎಲ್ಲಿ ಅವ್ರ ಗಡ್ಡಿ ಬಿಚ್ಕೊಂಡ್ ಹೊಂಟಿನ? ಗಡ್ಡಿ ಬಿಚ್ಚಿಲ್ಲ ಅಂತ ಹೇಳ್ತೀಯಲ್ಲೋ. 2 ವರ್ಷ ಆತು, ಇನ್ನೂವರೆಗೂ ರಿಪೇರಿ ಬಂದಿಲ್ಲ ಅದು ಪಂಪಿನ ಗಡ್ಡಿ. ಮೊನ್ನೆ ಅದು ತೊಗರಿಗೆ ಎಣ್ಣೆ ಹೊಡಿ ಅಂದ್ರಲ್ಲ ನೀವು, ಅದು ಎಲ್ಲಾ ಔಷಧ ಹಾಕಿ ರೆಡಿ ಮಾಡೀನಿ. ಹೊಟ್ಟೆ ಎಣ್ಣೆ ಹೊರಗೆ ಬರ್ಲಾಗೈತ್ರಿ. ಹೆಂಗ್ ಬರುದಿಲ್ಲ? ಜಾಲ್ರಿ ಚಂದಾಗಿ ಹಾಕಿಲ್ಲ, ಸ್ವಚ್ಛ ಮಾಡಿಲ್ರಿ. ನಾ ಅದನ್ನ ಬಿಚ್ಚಲಿಲ್ರಿ. ಹೋಗಿ ನೌಜಲ್ ಗಡ್ಡಿ ಬಿಚ್ಚಿನ. ಮತ್ತೆ ಹೊಳಿ ಜೋಡಿಸ್ಲಕ್ಕೆ ಬರ್ಲಿಲ್ಲ. ಮತ್ತ ನೀವೇ ಏನ್ರಿ ಮಾಡ್ಕೊರ ಅಂತೇಳಿ ಎಲ್ಲಾ ಎಣ್ಣೆ ಖಾಲಿ ಮಾಡಿ ಕೊಟ್ಟಿನ. ನೋಡು, ಆ ಕಪ್ಪಿಗೆ ಒಂದು ಮ್ಯಾಗ ಜಾಲ್ರಿ ಅಂತದ್ ಇರ್ತದ. ಅದು ತೂತು 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 ಅವನ್ನೆಲ್ಲ ಸ್ವಚ್ಛ ಮಾಡ್ಬೇಕು. ತಂತಿ ಹಾಕಿ 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 ನೀವ್ ಹೇಳ್ದಂಗ ಜಾರಿಗೆ ನೋಡಿನ್ರಿ. ಎಲ್ಲಾ ತೂತ್ ಕುಲ್ಲಾನೇ ಇತ್ತು. ನೌಜಲ್ ಗಡ್ಡ್ಯಾಗ ಹೊಲಸ್ ಕೂತಿತ್ತು. ಹೊಲಸ್ರಿ ಬಿಚ್ಚಿ ನೋಡ್ದೆ, ಅದೇನ್ ಕೈಲಿ ತೆಗಪ್ಲಿದ್ದಿಲ್ಲ. ತೆಂಗಿನ ಪರಿ ಇದು ತೆಂಗಿನ ಚುಟ್ಟು ಬಿದ್ದಿತ್ತು ಬಾಜು. ತಗೊಂಡ್ ಹಚ್ಚಿ ತೆಕ್ಕದ ನೋಡ್ರಿ. ಒಂದ್ ತುಸು ಉಳಿತ. ಅದ್ರಾಗ ಆಂದ್ರೂ ಚಾಲು ಆಗಿಲ್ರಿ. ಅದು ತೆಂಗಿನ ಜುಬ್ರ ಹಾಕಿ ಅದನ್ನ ಉಸುಗ್ ತಗೊಂಬಂದು ಒಳಗ ಹಾಕಿ ಹಿಂಗ್ ತಿಕ್ಕಬೇಕು. ಇಲ್ಲ ಸಾಬೂನ್ ಪುಡಿ ಹಾಕಿ ಉಗ್ಬೇಕು. ಮಿಷನರಿ ಸಾಮಾನಕ್ಕೆ ಯಾರ ತೆಂಗಿನ ಜುಬ್ರದ್ಲೆ ತಿಕ್ತಾರ ಇಲ್ಲಿ? ಎಂತ ಹುಚ್ಚ ನನ್ ಮಗ ಗಂಟು ಬಿದ್ದೆ ನಮ್ಮ ಪಾಲಿಗೆ ಅಂತಿನ. ನನಗ್ ಗೊತ್ತಿಲ್ರಿ. ಅದು ನಮ್ಗ ಔಷಧ ಹೊಡಿದ್ ಗೊತ್ತಿಲ್ಲ. ಅದ್ ಸಿಕ್ಕಾಪಟ್ಟಿ ಕೀಡ್ ಆಗ್ಯಾವತ್ ನೋಡ. ಬಾಜು ಹೊಲ್ದವ್ರು ಹೇಳ್ಯಾರ, ನಿಮ್ ಮಗನಿಗೆ ಹಚ್ರಿ ಹೊಡಿಲಿ. ಎಲ್ಲಿ ಎಣ್ಣೆ ಹೊಡ್ಲಿಕ್ ಬರ್ತದ ನನಗದು. ಯಪ್ಪ, ನಾವು ಹೊಡ್ಯಂಗಿತ್ತಂದ್ರ ನಿನ್ ಯಾಕೆ ಕರೆಸಿ ಮನ್ಯಾಗ ಇಟ್ಕೊಂತಿದ್ದೀವಿ? ಬಂದಿನ ಎಣ್ಣೆ ಹೊಡೆ ಅಂದ್ರ ಹಳಿ ತನಕ ಶಿಸ್ತು ಉಣಿಸಿ ಗಾದಿ ಮ್ಯಾಲ ಮಲಗ್ಸ ಕರ್ಕೊಂಡ್ ಬಂದಿನ. ಮತ್ತ ತಿರ್ಗಾಡಿ ಹೊಲ ಅದೆಲ್ಲ ಮೇಂಟೈನ್ ಮಾಡ್ತೀನಿ ಇಲ್ರಿ. ಮತ್ತ ಆಳ್ಗಳಿಂದ ಇರ್ತೀನಿ ಇಲ್ಲಿ ಚಂತನ. ಆಳಿಂದ ಆದ್ರೆ ಏನಾಯ್ತು? ಈ ಕಡೆ ಆಳ್ಗಳಿಗಾರ ಹಚ್ಬೇಕು ಎಣ್ಣೆ ಹೊಡ್ಯಾಕ.
ಆಳ್ಗೊಳಗ್ ಯಾಕತ್ರಿ ನಿಮ್ ಮಗಾನೇ ಅದನ್ಲ ಅದ ನಮ್ಮ ಒಳ್ಳೆ ಮುಳ್ಳೆ ಆ ಮಗಗ ಹೋಗ್ತಿಯಲ್ಲ ಪಾಪ ನಿಂದ್ರಾಕ ಬರಂಗಿಲ್ಲ ಮೊದಲ ಅದ್ರ ಕಾಲ ಆದ್ರ ಐತೆ ಅನ್ನೋದು ಗೊತ್ತದಿಲ್ಲ ನಿನಗ. ನೀವ್ ಪಗಾರ ಕೊಡ್ಲಾಕ್ ಗಟ್ಟಿದ್ರೆ ಹೇಳ್ತೀನಿ ತಗೋರಿ ಬಾಲಪ್ಪಗ ಗಡ್ಡಿ ಬಾಲಪ್ಪ ಕಾಲಿನ ಅದನ್ ಬಂದ್ ಹೊಡಿತಾನೆ ಎಣ್ಣಿ. ಆಯ್ತ ಹಾಳಾರ ಹಚ್ಚು ಅದೇನೈತಲ್ಲ ನಂದು ಪಂಪಿಂದು ಗಾಡಿ ತೊಂಬ ಅದನ್ನ ರಿಪೇರಿ ಮಾಡ್ಕೊಂತಾರ ಕೊಡ್ತೀನಿ. ಮನೆ ಕಟ್ಟಿದ್ದೆಲ್ಲ ಎಲ್ಲ ಕೊಳೆ ಮಾಡಿ ಗುಂಡದ್ ಗಡ್ಡಿ ಇತ್ತಲ್ಲ ಗುಂಡನ್ ಗಾಡಿ ಮತ್ ಮುಂದಿಟ್ಟೆ ಪೈಪ್ ಇತ್ಲ ಇಟ್ಟೆ ಹಿಂಗ್ ವಂಕಾಗಿದ್ದ ಅದೇ ನೌಜಲ್ ಗಾಡಿ ಅದೇ ನೌದಲ್ ಗಡ್ಡಿ ಅದ್ರ ಮ್ಯಾಗ ಜಮ ಇಟ್ಕೊಂಡ್ ಕೂತಾನ ಯಪ್ಪ ಅದ್ ಚಂದ ಇಟ್ಟಿನ ತೆಗದ್ ಇಟ್ಟಾರ ಹೇಳ್ರಿ ಮತ್ತೆ ಇನ್ನೇಮ್ ಯಾವಾಗ್ರಿ ರಿಪೇರಿ ಮಾಡ್ಕೊತ ಕುಂದ್ರಾತಿರತ್ತ ಸಿಕ್ಕಾಗ ಮಾಡವನ ಅದೇ ಸಿಕ್ಕಾಗೆ ಮಾಡ್ರಿ ತಂದ್ ಕೊಡೋದು ಮಾಡ್ಕೊತ ಕುಂದ್ರಲಕ್ಕ. ಆಯ್ತ ಏಪ್ಪ ಅದು ಮುರ್ದಿದ್ದು ತೊಗೊಂಡು ಏನ್ ಮಾಡವದಿ ಬಾದಾಗಿದ್ ತೊಗೊಂಡು ಹೋಲಿ ಬಿಡು ನನಗೆ ಎಟ್ ಹಾಕದ ನಾ ಮಾಡ್ತೀನಿ. ಯಪ್ಪ ನೀ ಮಾಡಂಗಿತ್ತಂದ್ರ ಇವ್ನ ಯಾಕೆ ಚಂದ್ರಾಮನ್ ಕರೆಸ್ತಿದ್ನೋ ನನ್ನ ಕರ್ಮಕ್ಕ ನಾ ನೀನ್ ಅವನ ನೀ ಮಾಡ್ತೀನಿ 3 ಎಕರೆ ಹೊಲ ಪಡ ಹಾಳು ಮಾಡಿ ಕುಂತಿದಿ ಮತ್ತೀಗ ನಾ ಹೊಡಿತೀನಿ ಹೇಳಪ್ಪ ಏನ್ ಪಂಪ್ ಹೊರ್ತಿದಿ ನನಗ ಅನಿಸ್ತದ ಎಲ್ಲಿ ನೌಜಲ್ ಗಾಡಿ ನಿನ್ ಕೈಯಾಗ ಸಿಕ್ಕ ಬಾದಾಗ್ಯದ. ಯಪ್ಪ ನಾ ಎಣ್ಣೆ ಹೊಡ್ಯಾಕತ್ತೆ ಅಂದ್ರ ಹೆಜ್ಜೆ ಎಲ್ಲಿ ಇಡ್ತೀನಿ ನನಗೆ ಬ್ಯಾಲೆನ್ಸ್ ಆಗಲ್ಲ. ಏನ ಹಿಂದ್ ಪಂಪ್ ಹೆಂಗ್ ನೋಡ್ಲ ಕೇಳಿದ್ರಿಲ್ಲ ಮೇನ್ ಪಾಯಿಂಟೇ ಅಲ್ಲಿ ಐತಿ ನೋಡ್ರಿ ಗಡ್ಡಿ ಬಾದ್ ಅಲ್ಲ ಕಾರಣ ಅದೇ ಸುಮ್ಮನೆ ನನ್ನ ಹೆಸರು ಮ್ಯಾಗ ಹೊಯ್ಕೊಳಕತ್ತೀರಿ ನೀವು ಗಡ್ಡಿ ಬಾದ್ ಮಾಡಿ ಅಂತೇಳಿ ಹಿಂಗೆ ಯಾರ್ ಮುಂದಿರಿ ಅಂದಿರಿ ನನ್ನ ಮರ್ಯಾದೆ ತೆಗ್ದಿರಿ. ನಾ ಹಳೆ ತನಕ ಬಂದವ ಅವ್ನ ಹೆಜ್ಜೆ ಎಲ್ಲಿ ಇರ್ತಾವ ಅನ್ನೋದು ಅವಂಗೆ ಗೊತ್ತಿಲ್ಲತ್ತ ಮತ್ತ ಹಿಂಗಾಗಿ ಏರಾಪೇರಿ ಆಗಿ ಹೋಗ್ಯದ ಗಡ್ಡಿ ಅದು. ಹೋಲ್ ಬಿಡ್ರಿ ನೀವೇ ಕಟ್ ಸಿಟಿ ಬರತ್ತ ಸಿಟ್ಟಿಗೆ ಬರತಿ ಅಂದ್ರೆ ಮತ್ ಇಲ್ಲೇ ಮುಂದೆ ನೋಡ್ಲ ನಿಮ್ಮ ಅಪ್ಪ ನನ್ನ ಮರ್ಯಾದೆ ತೆಗಿಲತ್ತಾನ. ಅಲ್ಲ ನಾ ಗಡ್ಡಿ ಬಾದ್ ಮಾಡಂಗ್ರಿ ಕಾಣ್ತೀನಿ ನಿನಗ ನಿನಗೂ ಗೊತ್ತದ ನಾ ಸಾಮಾನ್ಯ ಹೆಂಗ್ ಇದು ಮಾಡ್ತೀನಿ ಅನ್ನೋದು. ಹೌದಪ್ಪ ಅಮ್ಮ ಏನ್ ಹೌದಪ್ಪ ಅಂತೀವಿ ನಿಮ್ಮವ್ರು ಯಾರು ಬಾದ್ ಮಾಡ್ಯಾರೋ ಏನೋ ಒಟ್ಟ ನಂದ ನನಗ ಹತ್ಯದ ಈಗ ಹೌದ್ಯಪ್ಪ ಅಂತ ಶುರು ಮಾಡ್ಯಾರ. ಹಾಳಾಗಿದ್ದು ನಂದು ನಾನು ಪಂಪಿಂದದು ನೌಜಲ್ ಗಾಡಿ ಅದು ಇರ್ಲಿಲ್ಲ ಅಂದ್ರೆ ಎಣ್ಣೆ ಎಲ್ಲಿ ಬೇಕಲ್ಲಿ ಹೋಗುದಿಲ್ಲ. ಮೇನ್ ಅದು ರಿಪೇರಿ ಆದ್ರ ಪಂಪಿನ ಎಣ್ಣೆ ಜಿಗಿತದ. ಹೇಳ ನೀರ್ ಆಯ್ತು ಹೇಳ್ರಿ ಅದನ್ನ ರಿಪೇರಿ ಮಾಡಿಸಿ ಕೊಡ್ತೇವ್ ನಾವು. ಈಗ ನಡ್ರಿ ಹೊಲಕ್ ನಡ್ರಿ ಅಲ್ಲಿ ಆಳ್ಗಳು ಬಂದಾವ್ ನೋಡ್ರಿ ಅವ್ರು ಅವ್ ಕರ್ಕೊಂಬರ್ಲತ್ತಾರ ನಿಮ್ಗ ನಡ್ರಿ ಅದು ನಾನ್ ಬಾ ಅಂದ್ರ ಹಾ ರೀ ಹೇಳ್ಬೇಕಿಲ್ಲ ಮತ್ ಅದೇ ಹೇಳ್ಬೇಕತ್ ಬಂದ್ರ ನೀವೇನು ನೌದಲ್ಲ ಗಾಡಿ ಇಲ್ಲಿ ಕಿರಿಕಿರಿ ಹತ್ಕೊಂಡ್ ಕೂತೀರಿ. ಹೌದು ಹಿಂದಾಳ ರಿಪೇರಿ ಮಾಡ್ಲಾಕ್ ಬರ್ತದ ನಡಿ ಅದೇ ನಡಿ ಹೊಲಕ್ಕೆ ನಡಿ. ನೋಡ್ರಿ ಮಾಮ ತೊಗರಿ ಹಂಗಾಗೈತಿ ನೋಡ್ರಿ ಯಾ ನಮನಿ ಹೂ ಬಿಟ್ಟದ ನೋಡ್ರು ಏನ್ ಬೆಳೆಯೋ ನಮ್ ಬೆಳಿ ನೋಡ್ರು ಮ್ಯಾಗ ಎಣ್ಣೆ ಹೊಡೀರಿ ಅಂದ್ರೆ ಬಡ್ಡಿಗೆ ನೋಡಲಿ ಬೇರೆ ಎಣ್ಣೆ ತೆಳಗ ಸೋರಿ ಅದ ಮ್ಯಾಗ ಆಗೇ ಇಲ್ಲ. ಯಪ್ಪ ಯಾಕ್ರಿ ಅಲ್ಲ ಏನಾಯ್ತು ಅಲ್ಲ ಯಾಕ್ರಿ ಮಾಮ ಏನಾಯ್ತು ನಿಮ್ಗೆ ಚಲೋ ಐತ್ರಿ ಈಗ ಬೆಳೆ ನೋಡಿ ಖುಷಿ ಹೆಚ್ಚಾಗಿ ಅದ್ಯಾಗ ಚುಚ್ಚಿದಂಗ ಆಗಾಕತ್ತದ್ರಿ. ಫೋನ್ ಮಾಡ್ರಿ ಇಂಥ ಟೈಮ್ದಾಗ ಡಾಕ್ಟರ್ ಕರೆಸ್ತಾರನ ತಡಿ ವಕೀಲ್ಗೆ ಫೋನ್ ಹಚ್ತೀನಿ. ವಕೀಲ್ರಿ ಅದಕ್ಕೆ ಹೋದೆ ಅಲ್ರಿ ಮತ್ತೆ ಎದಾಗ ಸುತ್ತಂಗ ಆಲತ್ತದಲ್ಲತ್ತೀರಿ ಮತ್ ನೀವು ಘಟನೆ ಸಾತ್ರ ಇದ್ರ ಪಾಲ್ ಯಾವಾಗ ಆಗ್ಬೇಕು ನಮಗ ಈ ವಕೀಲ್ ಬಂದವ್ರ ಈಗ ಸಹಿ ಮಾಡಿಬಿಡ. ಏ ಮಾವ ಸುಮ್ಮನೆ ನಿಗುರ್ಸುದೆ ಮಾತಾಡ್ತಿಯಲ್ಲ ಬರೇ ಹೇಳಲಿ ಅವಾಗ ತಂಗಿ ಡಾಕ್ಟರ್ ಫೋನ್ ಹಚ್ಚತ್ ಹೇಳು. ಮೊದಲ ವಕೀಲ್ ಬರ್ಲಿ ಹಿಂದಾಗಡೆ ಡಾಕ್ಟರ್ ಕರೆಸ್ತನ್ನ. ಮನುಷ್ಯ ಏನದೇನಿ ನಮ್ಮ ಅಪ್ಪ ಹೊಯ್ಕೊಳತ್ತಾನ ಡಾಕ್ಟರ್ ಫೋನ್ ಹಚ್ಚ ಡಾಕ್ಟರ್ ಬರ್ದಾಗ ಸಾತ್ತಂದ್ರ ಹೇಳಿ ನಾ ಯಾಕೆ ಸಾಯ್ತೀನಿ ನನಗೇನಾಗ್ಯದ ಗಡ್ಡಿ ಬ್ಯಾನಿ ಸಂತೋಷ ಹೆಚ್ಚಾಗಿ ಒಂದ್ ನಮೂನಿ ಚುಚ್ಚಾಕತ್ತದಲ್ಲ. ಅದು ಚುಚ್ಚಾಕತ್ತದ ಅಂದ್ರೆ ನೀವು ಹೊಂಟಿರತ್ತಿದ್ರ ಅರ್ಥ ಎಲ್ಲಿದ್ರೆ ಯವ್ವ ಯವ್ವ ತೆಳಗ ತಿಕ್ಕು ಇನ್ನೊಂದ್ ಜರ ತೆಳಕಾತ ಇನ್ನೊಂದ್ ಜರ ತೆಳಕ ಇನ್ನೊಂದ್ ಚೂರ ತೆಳಕ. ಹಾಟ್ ಇಲ್ಲಿ ಇರುದಿಲ್ಲ ಹಾಲ್ ಇರ್ತೈತಿ. ಅಯ್ಯೋ ನೀ ಫೋನ್ ಮಾಡಿ ಡಾಕ್ಟರ್ಗೆ. ಇಲ್ಲ ಡಾಕ್ಟರ್ಗೆ ಇಲ್ಲ ಇವತ್ 2ರಾಗ 1 ಆಗಬೇಕ. ಮೊದಲ ವಕೀಲ್ನ ಕರೆಸ್ತಾನ ಇಲ್ಲೇ ಸಹಿ ಮಾಡೋಲ್ಯಾಕ ಮತ್ ಡಾಕ್ಟರ್ ಬಂದಾಗ ಜರ ಆರಾಮ್ ಅನಸ್ತು ಅಂದ್ರ ಮತ್ ಸಹಿ ಮಾಡ್ತೀನಿ ಅಂದ್ರೆ ಡಾಕ್ಟರ್ ಫೋನ್ ಹಚ್ಚಾವಣ ಇಲ್ಲಾಂದ್ರೆ ವಕೀಲ್ಗೆ ಹಚ್ತೀನಿ ಎಲ್ಲ ಸದ್ ಮಾಡ್ಕೊಂಡ್ ಬರ್ತಾನ ಇಲ್ಲೇ ಸಹಿ ಮಾಡಿ ಬಿಡೋಲ್ಯಾಕ. ನಾಳೆ ಇವತ್ ಸತ್ತಿನ ಪಾಲ ಯಾರು ಕೊಡ್ತಾರ ನನಗೆ ಹಳೆ ತನಕದನ್ನ ಇಲ್ಲಿ. ಏ ಮಾವ ನಿನ್ ಕಾಲ್ ಬಿಡ್ತೀನಿ ಮಾವ ನನ್ ತಂಗಿಗೆ ಎಟ್ ಪಾಲ್ ಬರ್ತದ ನಿನ್ ಕೊಡಿಸ್ತೀನಿ. ಪೈಲ ಡಾಕ್ಟರ್ ಫೋನ್ ಹಚ್ಚು ಮಾವ ಪೈಲ ಡಾಕ್ಟರ್ ಫೋನ್ ಹಚ್ಚು. ಹಿಂಗ್ ಬಾಯಿ ಮಾತ್ಲಿ ಹೇಳಿದ್ರೆ ಕೇಳಂಗಿಲ್ಲ ನೋಡ ನಿಮ್ ತಂಗಿ ನೆತ್ತಿ ಮುಟ್ಟಿ ಹೇಳಿ ಕೊಡ್ತೀನಿ ನಂಗ ಅಂದ್ರೆ ಫೋನ್ ಹಚ್ಚವನ. ಏ ಮಾವ ನಮ್ ತಂಗಿ ನೆತ್ತಿ ಮುಟ್ಟಿ ಹೇಳ್ತೀನಿ ನಿನ್ 1 ಎಕರೆ ಹೆಚ್ಚಿ ಕೊಡ್ತೀನಿ ನಾವ್ ಅಪ್ಪು ಉಳಿಸು. ಹಿಂಗತ್ತೆ ತಡಿ ಹಂಗಾರ ಡಾಕ್ಟರ್ಗ ವಕೀಲ್ಗ ಕೂಡಿ ಹಚ್ತನ. ನಿನ್ನ ಅವನ ಕರ ತಗೊಂಡು ಹೊಡೆದೇನು
ಏನಾಗ್ಯದ್ಲೇ ನನಗ ಎದ್ಯಾಗ ಸುಸ್ತಂದ್ರೆ ಯಾವ್ದಲ್ಲಿ ಇದನ್ನ ನೋಡಿ ಸಂತೋಷ ಹೆಚ್ಚಾಗಿ ಅಂತೆ ನಾನು ಅದಕ್ಕ ಪಾಲ ಕೇಳಕತ್ತೀರಿ ಅಪ್ಪ ಈಗ ಮಂದಿ ಎದ್ಯಾಗ ಸುಸ್ತದಂದ್ರಿ ನಾ ಹಾರ್ಟ್ ಅಟ್ಯಾಕ್ ಆಗಿದ್ದಿತ್ತು ಅಂತ ಹೇಳಿ ಪಾಲ ಕೇಳಿ ಯವ್ವ ಈ ಮಗನ್ ಆಸ್ತಿ ಸಂಬಂಧ ನಾನು ಮರ್ಡರ್ ಮಾಡಕ್ ಅಂಜಂಗಿಲ್ವ ಒಲ್ಲವ್ವ ಯವ್ವ ಈ ಗನಗಟ್ಟವ ನೀನು ಬಾಳೆ ಮಾಡಕ್ ಅವಾಗ ಇಷ್ಟೆಲ್ಲ ಮಾತಾಡ್ತಿ ಅಂದ್ರ ಗೊತ್ತಾಗ್ಯದ ನೀ ಅಂತವದಿ ಅಂತೇಳಿ ನಡಿ ಇಲ್ಲಿಂದ ನೀ ನಡಿ ಸುಮ್ಮ ಹೋಗು ನೀ ನಮ್ಮ ಮನಿ ಬಿಟ್ಟು ವಿಚಾರ ಮಾಡ ಈ ಮನಿ ಹಳ್ಯಾನ ನಾನ್ ಹೆಡ್ ಕಿಡದ್ ನುಂಗಿಸ್ತಿ ಏ ಪಾಲ ತಗೊಂಡ ಗಂಡ ಬೇಕಾದ್ರ ಪಾಲ ತಗೊಂಡ್ ಮನಿಗೆ ಬರ್ಬೇಕ ಇಲ್ಲಾಂದ್ರ ಇಲ್ಲೇ ಕೊಳಿನಿ ಇನ್ನು ನಿನಗ ನನಗ ಸವಾಸ ಬೇಡ ಪಾಲ ಕೊಟ್ಟಾರ ಬಾ ಅಂದಿ ಅವಾಗ ಬಂದ್ ನಿನ್ ಕರ್ಕೊಂಡ್ ಹೋಗವನ ಇದು ಹೆಣ್ಣಲ್ಲ ಗಂಡ ಅಂತ ನಾನು ಮನ್ಯಾಗ ಇಟ್ಕೊಂಡು ನಾ ಜೋಪಾನ ಮಾಡ್ತೀನಿ ನಾನು ಸಾಯಿ ಹೊಡಿತೇನಂತ ಸಹಿ ಮಾಡ್ಬೇಕಂತ ಸಹಿ ಬಾರಪ್ಪ ತೊಂಬ ಬಾಂಡು ಸಹಿ ಮಾಡೇ ಇಡ್ತೀನಿ ನಿನಗ ನಿಮ್ಮವ್ರು ನೀವ್ ಹಿಟ್ಟು ಹಠ ತೊಟ್ರಿ ಅಂದ್ ಬಳಕ ನಾಳೆ ನೀವು ಸತ್ರ ನಿಮ್ ಮನಿಗೆ ಸಹಿತ ಬರುದಿಲ್ಲ ಯಪ್ಪ ನನ್ ಗಂಡ ಹೋದ್ ನನ್ ಬಿಟ್ಟು ಎಲ್ಲಿ ಹೋಗ್ತಾನ ಈ ಎರಿ ಹೊಲ ಸಂಬಂಧರ ಬರ್ಲಿಲ್ಲ ಅಂದ್ರ ಅವ್ರವ್ರ ಮಡ್ಡಿ ಸಂಬಂಧರ ಬರಬೇಕವ ಯಪ್ಪ ನಿನಗ ದವಾಖಾನೆ ಕರ್ಕೊಂಡು ಹೋಗ್ತೀನಿ ಪೈಲ ನಡೀಲಿ